ಬಾಲಕಿಯರ ವಸತಿ ನಿಲಯದಲ್ಲಿ ಮದ್ಯಪಾನ, ನೃತ್ಯ. ತಾಲೂಕು ಅಧಿಕಾರಿಗಳ ರಕ್ಷಣೆಗೆ ಮುಂದಾದ ಇಲಾಖೆ. ತಕ್ಷಣದ ಅಮಾನತಿಗೆ ಆಗ್ರಹ. ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಅಡುಗೆ ಸಿಬ್ಬಂದಿಯೊಬ್ಬರು ಮದ್ಯಪಾನ ಮಾಡಿ ಅಸಭ್ಯವಾಗಿ ವರ್ತಿಸಿರುವ ಪ್ರಕರಣ ಈಗ ಜಿಲ್ಲೆಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಈ ಗಂಭೀರ ಘಟನೆಯಲ್ಲಿ ಕೇವಲ ಕೆಳಹಂತದ ಸಿಬ್ಬಂದಿಯ ಮೇಲೆ ಕ್ರಮ ಕೈಗೊಂಡು ಘಟನೆಗೆ ನೇರ ಹೊಣೆಯಾದ ತಾಲೂಕು ಅಧಿಕಾರಿಗಳನ್ನ ರಕ್ಷಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕುಡಿದು ಕುಪ್ಪಳಿಸಿದ ಸಿಬ್ಬಂದಿ. ಡಿಡಿ ದೃಢೀಕರಣ. ಸರ್ಕಾರಿ ಅಡುಗೆ ಸಿಬ್ಬಂದಿ ಸರೋಜಮ್ಮ ಅವರು ವಸತಿ ನಿಲಯದೊಳಗೆ ಮದ್ಯಪಾನ ಮಾಡಿ ಹಾಡುಗಳನ್ನು ಹಾಕಿಕೊಂಡು ವಿಕಾರವಾಗಿ ನೃತ್ಯ ಮಾಡುತ್ತಿರುವ ವಿಡಿಯೋಗಳು ವೈರಲ್ ಆಗಿದ್ದವು. ಈ ಬಗ್ಗೆ ಮಂಗಳವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕರಾದ ತೇಜಾನಂದ ರೆಡ್ಡಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಸಿಬ್ಬಂದಿ ಸರೋಜಮ್ಮ ಅವರು ಮದ್ಯಪಾನ ಮಾಡಿ ಶಿಸ್ತು ಉಲ್ಲಂಘಿಸಿರುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ. ಇಂತಹ ನೀಚ ಕೃತ್ಯವನ್ನ ಇಲಾಖೆ ಸಹಿಸುವುದಿಲ್ಲ. ಕೂಡಲೇ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಎಂದು ಅಧಿಕೃತ ಹೇಳಿಕೆ ನೀಡಿದ್ದಾರೆ. ತಾಲೂಕು ಆಫೀಸರ್ ಈಗಾಗಲೇ ವರದಿ ಸಲ್ಲಿಸಿದ್ದಾರೆ. ಅವ್ರನ್ನ ಇವತ್ತೇನೆ ಅಮಾನತುಗೊಳಿಸ್ತೀನಿ. ಅವರು ಪರ್ಮನೆಂಟ್ ಆಗಿರೋದ್ರಿಂದ, ನಾನೇ ಶಿಸ್ತು ಪ್ರಾಧಿಕಾರ ಆಗಿರೋದ್ರಿಂದ ಅವ್ರನ್ನ ಸೇವೆಯಿಂದ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಅವ್ರನ್ನ ಅಮಾನತುಗೊಳಿಸ್ತೀನಿ. ಒಂದು. ಮತ್ತು ಎರಡನೇದು, ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಾಯಿರೋ ವೆಂಕಟರಮಣ ಅನ್ನೋರು, ಅವರು ಸಹ ಇವರಿಬ್ಬರು ಕಿತ್ತಾಡಿಕೊಂಡು ಅಲ್ಲಿ ಮಕ್ಕಳು ಓದೋ ವಾತಾವರಣವನ್ನು ಮತ್ತು ಹಾಸ್ಟೆಲ್ನ ವಾತಾವರಣ ಕೆಡಿಸ್ತಾ ಇರೋದ್ರಿಂದ ಮತ್ತು ಅವ್ರ ಬಗ್ಗೆಯೂ ಸಹ ಸಾಕಷ್ಟು ದೂರುಗಳು ಮಕ್ಕಳು ಮತ್ತು ಇತರೆ ಸಿಬ್ಬಂದಿಯವರು ಮತ್ತು ನಮ್ಮ ವಾರ್ಡನ್ರವರು ಸಹ ತಿಳಿಸಿರ್ತಾರೆ. ಇವಾಗ ಸುದೀರ್ಘವಾಗಿ ನಾನು ಒಂದು ಅರ್ಧ ಗಂಟೆಯಿಂದ ಎಲ್ಲ ಪ್ರತಿಯೊಂದು ನನ್ನ ಮಕ್ಕಳ ಜೊತೆ ಮಾತಾಡಿ ತಿಳ್ಕೊಂಡಿದ್ದೀನಿ. ಅವ್ರ ವಿರುದ್ಧನೂ ಸಹ ಈಗಾಗಲೇ ಅವ್ರು ಔಟ್ಸೋರ್ಸ್ ಇರೋದ್ರಿಂದ ಅವ್ರನ್ನ ಸಂಬಂಧಪಟ್ಟ ಏಜೆನ್ಸಿಗೆ ಈಗಾಗಲೇ ತಿಳಿಸಿದ್ದೀನಿ. ಅವ್ರನ್ನ ಆ ಸಿಬ್ಬಂದಿನ ಹಿಂಪಡೆದು ಬೇರೆ ಸಿಬ್ಬಂದಿನ ಒದಗಿಸಿ ಅಂತ ಹೇಳ್ಬಿಟ್ಟು. ಸೊ ಇಬ್ಬರ ಮೇಲೂ ಸಹ ಕ್ರಮ ಕೈಗೊಂಡಿದ್ದೀನಿ. ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ಮತ್ತು ವಾರ್ಡನ್ಗೂ ಸಹ ಅವ್ರಿಗೆ ಎಚ್ಚರಿಕೆಯಿಂದ ಕೆಲಸ ಮಾಡೋಕ್ಕೆ ಮತ್ತು ಈ ವಿದ್ಯಾರ್ಥಿ ನಿಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗದ ಮಕ್ಕಳು ವಾಸಿಸ್ತಾ ಇದ್ದು. ಸೊ ಯಾವುದೇ ಥರ ಈ ಥರ ಅಡುಗೆಯವ್ರ ಮಧ್ಯೆ ಈ ಥರ ಗಲಾಟೆಗಳು ಇನ್ನೊಂದು ಆಗದಂಗೆ ನೀಟಾಗಿ ಕರ್ತವ್ಯ ನಿರ್ವಹಿಸಬೇಕು ಮತ್ತು ಹಾಸ್ಟೆಲ್ನ ನಡೆಸಬೇಕಂತ ಹೇಳ್ಬಿಟ್ಟು ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ನಾವು ಕೇಳ್ಪಟ್ಟಂಗೆ ಇಲ್ಲಿ ಒಳಗಡೆ ಏನೂ ಗಲಾಟೆ ನಡೆದಿಲ್ಲ, ಅವ್ರು ಏನೋ ವೈಯಕ್ತಿಕವಾಗಿ ಆಚೆ ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ಸರ್. ಅದು ಒಂದು ಆಚೆ ಗಲಾಟೆ ಆಗಿರೋದು ಸಹ ಒಂದು ವಿಡಿಯೋ ಬಂದಿದೆ. ಒಂದು 2 ವರ್ಷ ಹಿಂದೆ ಹಾಸ್ಟೆಲ್ ಒಳಗಡೆ ಸರೋಜಮ್ಮ ಅನ್ನೋರು ಕೂತಿದ್ದು, ಅವರು ಏನೋ ಒಂದು ಮೊಬೈಲಲ್ಲಿ ಒಂದು ಹಾಡನ್ನು ಹಾಕ್ಕೊಂಡು ಅದಕ್ಕೆ ಆ ಟ್ಯೂನ್ಗೆ ಕುಣಿತಾ ಇರೋದನ್ನು ಒಂದು ವಿಡಿಯೋನ ಒಂದು ತುಣುಕನ್ನು ಕಳಿಸ್ಕೊಟ್ಟಿದ್ರು. ಸೊ ಅದು ಯಾವಾಗಾದರೂ ಆಗಿರ್ಬೋದು. ಅದನ್ನು ಆ ಥರದ್ದು ವಿಚಾರಗಳನ್ನು ನಾವು ಶಿಸ್ತು ಕ್ರಮಕ್ಕೆ ಒಳಪಡಿಸ್ತೀವಿ. ಆ ನಿಟ್ಟಿನಲ್ಲಿ ನಾನು ಬಂದು ಖುದ್ದು ಪರಿಶೀಲನೆ ಮಾಡಿದ್ದೀನಿ. ಜೊತೆಗೆ ನಮ್ಮ ಸಹಾಯಕ ನಿರ್ದೇಶಕರು ಸಹ ಮಧ್ಯಾಹ್ನ ಬಂದು ಪ್ರತಿಯೊಂದು ನೌಕರರು ಮತ್ತು ಮಕ್ಕಳ ಜೊತೆ ಸಂಭಾಷಣೆ ನಡೆಸಿ ಅವರು ಸಹ ಒಂದು ವರದಿ ಕೊಟ್ಟಿದ್ದಾರೆ. ಸೊ ಈ ಅವರ ವರದಿ ಮತ್ತು ನನ್ನ ಖುದ್ದು ಭೇಟಿ, ಈ ಎರಡರ ಮೇಲೆ ನಾನು ಒಂದು ಕನ್ಕ್ಲೂಷನ್ ಬಂದಿದ್ದೀನಿ. ಅವರು ಸರ್ಕಾರಿ ನೌಕರರಿಗೆ ತರವಲ್ಲವಾದ ರೀತಿಯಲ್ಲಿ ವರ್ತಿಸಿದ್ದಾರೆ ಅಂತೇಳಿ ಆ ನಿಟ್ಟಿನಲ್ಲಿ ಶಿಸ್ತು ಪ್ರಾಧಿಕಾರವಾದ ನಾನು ಅವ್ರನ್ನ ಅಮಾನತಿನಲ್ಲಿ ಇಡಬೇಕು ಅಂತ ಈಗಾಗಲೇ ನಿರ್ಧರಿಸಿದ್ದೀನಿ. ಇವತ್ತು ಹೊರಡಿಸ್ತೀನಿ ಆದೇಶ. ಜೊತೆಗೆ ನಮ್ಮ ವರ್ಗುತ್ತಿಗೆ ನೌಕರರು ಅವರು ಸಹ ತಾವು ಹೇಳ್ದಂಗೆ ಅವ್ರ ಮನೆ ಹತ್ರ ಹೋಗಿ ಅವರು ಬೀದಿಯಲ್ಲಿ ಹೊಡೆದಾಡ್ಕೊಳ್ತಾ ಇರೋದು ಒಂದು ವಿಡಿಯೋನೂ ಸಹ ನನಗೆ ಬಂದಿದೆ. ಸೊ ನಮ್ಮ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋ ನೌಕರರು ಈ ಥರ ಬಿಹೇವಿಯರು ತರವಲ್ಲವಾದುದು. ಆದುದರಿಂದ ಮತ್ತು ಅವರು ಸಹ ಇಲ್ಲಿ ನಮ್ಮ ವಸತಿ ನಿಲಯದಲ್ಲಿ ಅವರ ಒಂದು ಸಹ ಬಿಹೇವಿಯರು ಇವರಿಬ್ಬರು ದಿನನಿತ್ಯ ಗಲಾಟೆಗಳು ಮಾಡ್ಕೊಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಕಂಡು ಬಂದಿದೆ. ಆದುದರಿಂದ ಅವ್ರನ್ನೂ ಸಹ ವರ್ಗುತ್ತಿಗೆ ಏಜೆನ್ಸಿಗೆ ಈಗಾಗಲೇ ತಿಳಿಸಿದ್ದೀನಿ. ಅವರ ಸೇವೆಗಳನ್ನು ಹಿಂಪಡೆದು ಬೇರೆಯವ್ರನ್ನ ಚೆನ್ನಾಗಿ ಕೆಲಸ ಮಾಡೋರನ್ನ ಒದಗಿಸೋದಕ್ಕೆ ತಿಳಿಸಿದ್ದೀನಿ. ಇನ್ನೊಂದು ಏನಂದರೆ ಸರ್, ಇಲ್ಲಿ ಸರೋಜಮ್ಮ ಅಂತ ಇವ್ರು ಹೇಳಿದ್ರಲ್ಲ ನೀವು, ಅವರು ಮಕ್ಕಳ ಮೇಲೇನೂ ಒಂದು ಅಟ್ಯಾಕ್ ಮಾಡಿದ್ರು ಅಂತ ಗೊತ್ತಾಯಿತು, ಮಕ್ಕಳನ್ನು ಹೊಡೆದಿದ್ದಾರೆ ಅಂತ ಅಂದ್ಬಿಟ್ಟು. ಅದು ಏನಾಗಿದೆ ಅಂದರೆ, ನಾವು ಹಾಸ್ಟೆಲ್ ಹೊರಗಡೆ ಏನೇ ಅವರು ಗಲಾಟೆಗಳಾದ್ರೂ ಅವ್ರ ವೈಯಕ್ತಿಕ ಮತ್ತು ಅವರು ನೇರವಾಗಿ ಪೊಲೀಸ್ಗೆ ದೂರು ಕೊಡ್ಬೋದು. ನಾವು ನಮ್ಮ ವಿದ್ಯಾರ್ಥಿ ನಿಲಯದ ಒಳ ಆವರಣದಲ್ಲಿ ಏನಾದರೂ ಖಂಡಿತವಾಗ್ಲೂ ಆ ಥರದ್ದಾದರೆ ಅಂತೂ ಅದು ನಮಗೆ ಸಂಬಂಧಪಡುತ್ತೆ. ನಾವು ಅದನ್ನು ಕಾನೂನು ರೀತಿ ಏನು ಜರುಗಿಸ್ಬೇಕು, ಯಾವ ಥರ ಕ್ರಮ ಜರುಗಿಸ್ತೀವಿ. ನಾನು ಈ ನಿಟ್ಟಿನಲ್ಲಿ ಏನು ಹೇಳೋದಂದರೆ, ಅವರು ಹಾಸ್ಟೆಲ್ ಒಳಗಡೆ ಇದ್ದಾಗ ಕೆಲವೊಂದು ವೀಡಿಯೋಸ್ ಬಂದಿತ್ತು. ಅವರು
ಮದ್ಯಪಾನ ಸೇವಿಸಿದ್ದಾರೆ ಅಂತೇಳಿ. ಅದರಲ್ಲಿ ಏನು ಮದ್ಯಪಾನ ಸೇವಿಸಿರೋ ಸರ್, ಬಗ್ಗೆ ಮದ್ಯಪಾನ ಇರೋದು ಬಾಟ್ಲಿ ಇದು ಪ್ಯಾಕೆಟ್ಗಳೆಲ್ಲ ಇದೆಯಲ್ಲ ಸರ್, ಎಣ್ಣೆ ಪ್ಯಾಕೆಟ್ ಕವರಲ್ಲೇ ಇದೆಯಲ್ಲ ಸರ್, ವಿಡಿಯೋದಲ್ಲಿ ಇದೆ ವಿಡಿಯೋ. ನಾನು ಅದನ್ನ ಒಂದು ವಿಡಿಯೋ ನನಗೆ ಬಂದಿರೋ ವಿಡಿಯೋದಲ್ಲಿ ಅವರು ಕುಣಿತಾ ಇದ್ದಾರೆ. ಅದರಿಂದಾನೇ ಅದನ್ನೂ ತಪ್ಪು ಅಂತ ನಾನು ಹೇಳ್ತಾ ಇರೋದು. ಈವನ್ ನಮ್ಮ ಹಾಸ್ಟೆಲಲ್ಲಿ ಒಬ್ಬರು ಅಡುಗೆಯವರು ಈ ಹಾಡುಗಳನ್ನು ಹಾಕ್ಕೊಂಡು ಈ ಡ್ಯಾನ್ಸ್ ಮಾಡೋದು ಇದನ್ನು ತಪ್ಪು ಅನ್ನೋ ಉದ್ದೇಶಕ್ಕೇ ಸಹ ಅವ್ರನ್ನ ನಾನು ಇವಾಗ ಶಿಸ್ತು ಕ್ರಮಕ್ಕೆ ಒಳಪಡ್ತಿರೋದು. ಅಲ್ಲ, ಇವು ಹಾಸ್ಟೆಲ್ಗಳಲ್ಲಿ ಎಣ್ಣೆ ಪ್ಯಾಕೆಟ್ ಸೇರ್ತಿದೆ ಅಂದರೆ ಯಾವ ಮಟ್ಟಿಗೆ ಎದಗೆಟ್ಟಿದೆ ಅಂತ ಅಂದ್ಬಿಟ್ಟು ಸರ್? ಇಲ್ಲ, ಖಂಡಿತವಾಗ್ಲೂ ಎಣ್ಣೆ ಪ್ಯಾಕೆಟ್ ಅನ್ನೋದು ಯಾರಾದರೂ ಈ ಥರ ನೌಕರರು ಅವ್ರಿಗೆ ಈ ಥರ ತರವಲ್ಲವಾದ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ಈ ಥರ ಇರುತ್ತೆ. ಇವಾಗ ನನಗೆ ಮಧ್ಯಾಹ್ನ ಗೊತ್ತಾಗಿತ್ತು, ಇವಾಗ ಸಾಯಂಕಾಲ ಆ್ಯಕ್ಷನ್ ಆಯಿತು. ಈ ಹಾಸ್ಟೆಲ್ಗಳಂತ ನೀವು ಜನರಲೈಸ್ ಮಾಡೋದಕ್ಕಾಗಲ್ಲ ಆ ಥರ. ಇವಾಗ ಇಲ್ಲಿ ನಡೆದಿದೆ ಮಧ್ಯಾಹ್ನ, ಅದು 2 ವರ್ಷ ಹಿಂದೆ ನಡೆದಿರೋ ಘಟನೆ ಅಂತ ಹೇಳ್ಬಿಟ್ಟು ಇವಾಗ ಪರಿಶೀಲನೆಯಲ್ಲಿ ಕಂಡು ಬಂದಿದೆ. 2 ವರ್ಷ ಆಗಲಿ 3 ವರ್ಷ ಆಗಲಿ ಅದನ್ನು ಖಂಡಿತವಾಗ್ಲೂ ಆ್ಯಕ್ಷನ್ನ ಮಾಡ್ತೀವಿ. ಇವಾಗ ನನಗೆ ಮಧ್ಯಾಹ್ನ ವಿಡಿಯೋ ಬಂತು, ನಾನು ಇವಾಗ ಖುದ್ದು ನಾನೇ ಭೇಟಿ ಮಾಡಿದ್ದೀನಿ, ಆ್ಯಕ್ಷನ್ ಮಾಡಿದ್ದೀನಿ. ಅಲ್ಲ, ಒಂದಲ್ಲ ಒಂದು ನಮ್ಮ ತಾಲೂಕಿನಲ್ಲಿ ಹಾಸ್ಟೆಲ್ಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದ್ ಕಾಣ್ತಾ ಇದೆ. ಜನರಲೈಸ್ ಮಾಡಬಾರ್ದು. ಜನರಲೈಸ್ ಇವಾಗ ಈ ಘಟನೆ ಹೇಳಿದ್ರೆ ನಾನು ಇಲ್ಲಿಗೆ ಬಂದು ಖುದ್ದು ಪರಿಶೀಲನೆ ಮಾಡಿ ನಿಮ್ಗೆ ವಿವರಣೆ ಕೊಡ್ತಾ ಇದ್ದೀನಿ. ಸ್ಪೆಸಿಫಿಕ್ ಆಗಿ ಇಂಥ ಹಾಸ್ಟೆಲಲ್ಲಿ ಇಂಥ ಘಟನೆ ನಡೆದಿದೆ ಅಂತ ದಯವಿಟ್ಟು ಹೇಳಿ. ಇಂಥ ಅಂತಲ್ಲ, ಒಂದಲ್ಲ ಒಂದು ಜನರಲ್ ಆಗಿ ಆ ಥರ ಜನರಲ್ ಆಗಿ ತಾವು ಎಲ್ಲ ಒಂದೇ ಇದರಲ್ಲಿ ನಾವು ಮಾತಾಡೋಕ್ಕಾಗಲ್ಲ. ಇವಾಗ ಇಂಥ ಹಾಸ್ಟೆಲಲ್ಲಿ ಹಿಂಗೆ ನಡೆದಿದೆ, ಇವಾಗ ಈ ಹಾಸ್ಟೆಲಲ್ಲಿ ನಡೆದಿದ್ರೆ ತಾವು ಮಾತಾಡೋಕ್ಕಿಂತ ಮುಂಚೆನೆ ನಾನು ಪ್ರತಿಯೊಂದನ್ನು ಏನೇನು ನಡೆದಿದೆ ಏನಾಗಿದೆ ಅನ್ನೋದನ್ನು ನಾನು ಹೇಳಿಕೆ ಕೊಟ್ಟಿದ್ದೀನಿ. ಅದು ಏನು ಕ್ರಮ ತಗೊಂಡಿದ್ದೀನಿ ಅಂತಲೂ ತಿಳಿಸಿದ್ದೀನಿ. ಆ ಥರದ್ದು ಏನಾದರೂ ಇಂಥ ಹಾಸ್ಟೆಲಲ್ಲಿ ಹಿಂಗೆ ಸಮಸ್ಯೆ ಆಗಿದೆ ಸರ್ ಅಂತ ತಿಳಿಸಿ, ಖಂಡಿತವಾಗ್ಲೂ ಅದಕ್ಕೆ ಏನು ಮಾಡಿದ್ದೀನಿ ಏನಾಗಿದೆ ಅನ್ನೋದ್ರ ಬಗ್ಗೆ ತಮಗೂ ಹೇಳಿಕೆ ಕೊಡ್ತೇನೆ. ಇನ್ನು ಮುಂದೆ ಈ ಥರ ಅಕ್ರಮಗಳು, ಈ ಥರ ಚಟುವಟಿಕೆ ಕ್ರಮ ಅಲ್ಲ, ಅನೈತಿಕ ಚಟುವಟಿಕೆಗಳು ನಡೆಯೋದಂಗೆ ಕ್ರಮ ಅಲ್ಲ. ಅವರು ಮದ್ಯಪಾನ ಸೇವಿಸಿ ಹಾಸ್ಟೆಲ್ಗೆ ಬಂದಿದ್ದಾರೆ, ಅಲ್ಲಿ ಮೊಬೈಲಲ್ಲಿ ಒಂದು ಹಾಡನ್ನು ಹಾಕ್ಕೊಂಡು ಅದಕ್ಕೆ ಟ್ಯೂನ್ಗೆ ಕುಣಿತಾ ಇದ್ದಾರೆ ಅನ್ನೋದು ಒಂದು ವಿಡಿಯೋ ತುಣುಕು ನನಗೆ ಬಂದಿತ್ತು. ಅದರ ಮೇಲೆ ನಮ್ಮ ಸಹಾಯಕ ನಿರ್ದೇಶಕರನ್ನು ಮಧ್ಯಾಹ್ನನೇ ಹೋಗಿ ಪರಿಶೀಲನೆ ಮಾಡಿ ಕಳಿಸ್ಕೊಟ್ಟಿದ್ದೆ. ನಾನು ಇನ್ನೊಂದು ಈ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಬೆಂಗಳೂರವರಿಂದ ಪರಿಶಿಷ್ಟ ಜಾತಿ ನಿರುದ್ಯೋಗಿಗಳಿಗೆ ಈ SI ಟ್ರೈನಿಂಗ್ ಕೊಡೋದಕ್ಕೆ ನಮ್ಮ ರೇನ್ಮಾಕ್ನಹಳ್ಳಿ ಗುಡಿಬಂಡೆ ತಾಲೂಕು ಹತ್ರ ಒಂದು ಕಾರ್ಯಕ್ರಮ ಇತ್ತು. ಅದನ್ನು ದಾಖಲಾತಿ ಪರಿಶೀಲನೆ ಮಾಡೋದಕ್ಕೆ ಅಲ್ಲಿ ಹೋಗಿದ್ದೆ. ಅದನ್ನು ಮುಗಿಸ್ಕೊಂಡು ನಾನೇ ಹೋಗ್ಬೇಕು, ಇದನ್ನು ಪರಿಶೀಲನೆ ಮಾಡಬೇಕನ್ನಿಸ್ತು. ನಾನು ಖುದ್ದು ಬಂದೆ, ಪರಿಶೀಲನೆ ಮಾಡಿದ್ದೀನಿ. ನಿರಾದಾಕ್ಷಿಣ್ಯವಾಗಿ ಸ್ಥಳದಲ್ಲೇ ನಾನು ಏನು ಕ್ರಮ ತಗೊಂಡಿದ್ದೀನಿ ಅಂತ ತಮ್ಮ ಮೀಡಿಯಾಗೂ ಸಹ ತಿಳಿಸಿದ್ದೀನಿ. ಆ ಥರ ಎಲ್ಲೇ ನಮ್ಮ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸಲ್ಲಿ ಏನಾದರೂ ಸಮಸ್ಯೆಗಳಾದರೆ ಖಂಡಿತವಾಗ್ಲೂ ನಿರಾದಾಕ್ಷಿಣ್ಯವಾಗಿ ಕ್ರಮ ಇರುತ್ತೆ. ಅದರಲ್ಲಿ ಮುಲಾಜ್ ಇರೋದಿಲ್ಲ, ಟೈಮೂ ಆಗಲ್ಲ. ಇಮಿಡಿಯೇಟ್ ಸ್ಪಾಟಲ್ಲೇ ಆ ಥರದ್ದು ಏನಾದರೂ ಮೇಲ್ನೋಟಕ್ಕೆ ಸತ್ಯಾಸತ್ಯತೆಗಳನ್ನು ಕಂಡು ಬಂದರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತೇಳಿ ನಿರಾದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ. ದಯವಿಟ್ಟು ನೀವು ಸಹ ಬೇರೆ ಯಾವುದಾದ್ರೂ ಹಾಸ್ಟೆಲ್ಗಳಲ್ಲಿ ಆ ಥರದ್ದು ಏನಾದ್ರು ನಡೀತಾ ಇದ್ದರೆ ನನ್ನ ಗಮನಕ್ಕೆ ತಗೊಬನ್ನಿ, ಖಂಡಿತವಾಗ್ಲೂ ಕ್ರಮ ತಗೊಳ್ತೀವಿ. ಖಂಡಿತ ಸರ್, ಥ್ಯಾಂಕ್ ಯು. ಓಕೆ. ತಾಲೂಕು ಅಧಿಕಾರಿಗಳ ಸಮ್ಮುಖದಲ್ಲಿಯೇ ತಪಾಸಣೆ. ಡಿಡಿ ತೇಜಾನಂದ ರೆಡ್ಡಿಯವರು ವಸತಿ ನಿಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಮಂಜುಳಾ, ಮ್ಯಾನೇಜರ್ ನಾಗರಾಜು ಹಾಗೂ ವಸತಿ ನಿಲಯದ ಮೇಲ್ವಿಚಾರಕಿ ಉಪಸ್ಥಿತರಿದ್ದರು. ಇವರೆಲ್ಲರ ಸಮ್ಮುಖದಲ್ಲಿಯೇ ವಿಡಿಯೋದಲ್ಲಿನ ಅಂಶಗಳು ಮತ್ತು ಸಿಬ್ಬಂದಿಯ ಕರ್ತವ್ಯ ಲೋಪ ಸಾಬೀತಾಗಿದೆ. ಆದರೂ ಘಟನೆಯ ಬಗ್ಗೆ ಮೊದಲೇ ಮಾಹಿತಿ ಇದ್ದರೂ ಕ್ರಮ ಕೈಗೊಳ್ಳದ ಈ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ನಡೆಯನ್ನ ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ತಾಲೂಕು ಕಲ್ಯಾಣಾಧಿಕಾರಿಗಳ ಅಮಾನತಿಗೆ ಕಠಿಣ ಆಗ್ರಹ. ವಸತಿ ನಿಲಯದಲ್ಲಿ ಇಷ್ಟೆಲ್ಲ ಅನಾಚಾರ ನಡೆಯುತ್ತಿದ್ರೂ ಮೌನಕ್ಕೆ ಶರಣಾಗಿರುವ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಮಂಜುಳಾ ಮತ್ತು ಸಿಬ್ಬಂದಿ ವರ್ಗದವರೇ ಈ ದುರ್ವ್ಯವಸ್ಥೆಗೆ ನೇರ ಹೊಣೆ. ಕೇವಲ ಅಡುಗೆ ಸಿಬ್ಬಂದಿಯನ್ನ ಬಲಿಪಶು ಮಾಡಿ ದೊಡ್ಡ ಅಧಿಕಾರಿಗಳನ್ನ ರಕ್ಷಿಸುವುದು ಸರಿಯಲ್ಲ ಎಂದರು. ಜನರ ಎಚ್ಚರಿಕೆ. ಬಾಲಕಿಯ ಸುರಕ್ಷತೆ ಮತ್ತು ಶಿಸ್ತಿನ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುತ್ತಿರುವ ತಾಲೂಕು ಆಡಳಿತ ವ್ಯವಸ್ಥೆ ವಿರುದ್ಧ ಜನರು ಕೆಂಡಾಮಂಡಲವಾಗಿದ್ದಾರೆ. ಕೂಡಲೇ ತಾಲೂಕು ಕಲ್ಯಾಣಾಧಿಕಾರಿ ಮಂಜುಳಾ ಮತ್ತು ಸಂಬಂಧಪಟ್ಟ ಮೇಲ್ವಿಚಾರಕರನ್ನ ಸೇವೆಯಿಂದ ಅಮಾನತು ಮಾಡದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಚೇಳೂರು ತಾಲೂಕಿನ ನಾಗರಿಕರು ಎಚ್ಚರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಯಾರಭಯಂ, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.